ನಿಮಗೇನಾದರೂ ಕೆಮ್ಮ, ಶೀತ, ಕಫ ಈ ಥರ ಆಗಿ ಕಫ ಗಟ್ಟಿಯಾಗಿದ್ದು ತುಂಬ ನಿಮಗೆ ಇರಿಟೇಟ್ ಆಗ್ತಾಯಿದ್ರೆ ನಾನು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ. ಖಂಡಿತವಾಗಿ ನಿಮಗೆ ಕೇವಲ 2 ದಿನದಲ್ಲಿ ಸಂಪೂರ್ಣವಾಗಿ ಸಮಸ್ಯೆ ಪರಿಹಾರ ಆಗ್ತದೆ. ಯಾವುದೇ ಕಾಫ್ ಸಿರಪ್ ಬೇಕಿಲ್ಲ, ಏನೂ ಬೇಕಿಲ್ಲ, ಕೇವಲ ಇದೊಂದು ಮನೆಮದ್ದಿದ್ದರೂ ಸಾಕು, ನಿಮಗೆ ಎಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಕಫ, ಶೀತ, ಕೆಮ್ಮು ಎಲ್ಲವೂ ಒಟ್ಟಿಗೆ ಸೇರ್ಕೊಂಡು ಬಿಡ್ತದೆ. ಅದರಲ್ಲಿ ಪ್ರಾಬ್ಲಮ್ ಯಾವಾಗೋದೇನು ಅಂತ ಹೇಳಿದ್ರೆ, ಈ ಕಫ ಆದಾಗ ಎದೆಯಲ್ಲಿ ಒಂದು ರೀತಿ ಕಫ ಗಟ್ಟಿಯಾಗಿ ಬಿಡ್ತದೆ. ಏನು ಮಾಡಿದರೂ ಕೂಡ ಅದು ಕರಗೋಲ್ಲ. ಎಷ್ಟೇ ಔಷಧ ತೊಗೊಂಡ್ರೂ ಕೂಡ ಆ ಕಫ ಕರಗೋದಿಲ್ಲ. ಆ ಥರ ಏನಾದರೂ ಆದರೆ ನಾನು ಇವತ್ತು ಹೇಳುವಂತಹ ಮನೆಮದ್ದನ್ನು ನೀವು ಉಪಯೋಗಿಸಿದರೆ ಕೇವಲ 2 ದಿನದೊಳಗಡೆ ಎಷ್ಟೇ ಕಫ ಗಟ್ಟಿಯಾಗಿದ್ರೂ ಕೂಡ ಅದು ಕರಗಿ ನೀರಾಗಿ ಹೋಗ್ತದೆ. ಹಾಗೆಯೇ ನಿಮ್ಮ ಕೆಮ್ಮ ಕೂಡ ಗುಣ ಆಗ್ತದೆ. ಹಾಗೆಯೇ ನಿಮಗೇನಾದರೂ ಒಣ ಕೆಮ್ಮು ಇದ್ದರೆ ಆ ಒಣ ಕೆಮ್ಮು ಕೂಡ ಇದರಿಂದ ಗುಣ ಆಗ್ತದೆ. ಇದನ್ನು ಮಾಡೋದು ತುಂಬ ಸುಲಭ ಮತ್ತು ಅಷ್ಟೇ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದು. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು, ಒಂದು ಪೆಪ್ಪರ್ ಅಂದರೆ ಕಾಳುಮೆಣಸು, ಶುಂಠಿ ಮತ್ತು ಹನಿ ಅಂದರೆ ಜೇನುತುಪ್ಪ. ಇದು ಮೂರೇ ಇಂಗ್ರೀಡಿಯೆಂಟ್ ಬೇಕಾಗಿರುವಂತಹದ್ದು. ಇಲ್ಲಿ ನಾನು ಪೆಪ್ಪರ್ ಅಂದರೆ ಮೆಣಸಿನಕಾಳನ್ನು ಯಾಕೆ ಉಪಯೋಗಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೆಣಸಿನಕಾಳದಲ್ಲಿರುವಂತಹ ವಿಶೇಷವಾದಂಥ ಔಷಧಿ ಅಂಶ ಏನು ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಕಫ ಕಟ್ಟಿರೋದನ್ನು ಇದು ನೀರು ಮಾಡ್ತದೆ. ಉಸಿರಾಟದ ತೊಂದರೆ ಏನಿದ್ರು ಕೂಡ ಆ ಉಸಿರಾಟದ ತೊಂದರೆಯನ್ನು ಇದು ನಿವಾರಿಸ್ತದೆ. ಹಾಗಾಗಿ ಇಲ್ಲಿ ನಾನು ಮೆಣಸಿನಕಾಳನ್ನು ತೊಗೊಂಡಿದ್ದೇನೆ. ನಮಗೆ ಬೇಕಿರೋದು ಇಡೀ ಮೆಣಸಿನಕಾಳಲ್ಲ, ಅದಕ್ಕೆ ಬದಲಾಗಿ ಪೌಡರ್ ಮಾಡಿರುವಂತಹ ಮೆಣಸಿನಕಾಳು ಬೇಕಾಗ್ತದೆ. ಕೊನೆಗೆ ನಾವು ಪೌಡರ್ ಮಾಡ್ಕೋಬಹುದು. ನಂತರ ನಾನು ಇಲ್ಲಿ ಶುಂಠಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಶುಂಠಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಗಂಟಲಲ್ಲಿ ಕಿರಿಕಿರಿ ಆಗ್ತಾ ಇರ್ತದಲ್ಲ, ಆ ಕಿರಿಕಿರಿ ಆಗೋದನ್ನು ಸರಿ ಮಾಡ್ತದೆ. ಹಾಗೆಯೇ ಇನ್ಫ್ಲಮೇಷನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ. ನಂತರ ಇನ್ನೊಂದು ಹನಿಯನ್ನು ತೊಗೊಂಡಿದ್ದೇನೆ. ಹನಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಗಂಟಲಲ್ಲಿ ಇದೊಂದು ಕೋಟನ್ನು ಕ್ರಿಯೇಟ್ ಮಾಡ್ತದೆ. ಆವಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಮಗೆ ಕೋಲ್ಡ್ ಆದಾಗ ಅಥವಾ ಈ ರೀತಿ ಡ್ರೈ ಕಾಫ್ ಆದಾಗ ಗಂಟಲು ಒಂದು ರೀತಿ ಡ್ರೈ ಆದ ರೀತಿಯಲ್ಲಿ ಕಾಣಿಸ್ತದೆ. ಆ ಡ್ರೈನೆಸ್ನ ಇದು ನಿವಾರಣೆ ಮಾಡ್ತದೆ. ಹಾಗೆಯೇ ಗಂಟಲಲ್ಲಿ ನೋವು ಏನಾದ್ರು ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡ್ತದೆ. ಈಗ ಈ 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಮನೆಮದ್ದು ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೇನೆ. ಮೊದಲಿಗೆ ಒಂದು ಅರ್ಧದಿಂದ 3/4 ಇಂಚಷ್ಟು ಶುಂಠಿಯನ್ನು ತಗೊಂಡು ಅದರ ಸಿಪ್ಪೆನ ತೆಗೆದು ನಾವು ಇದನ್ನು ಗುದ್ದಿ ರಸ ತೊಗೊಳ್ಬೇಕು. 1 ಸ್ಪೂನ್ ರಸ ಬೇಕಾಗ್ತದೆ. 1 ಸ್ಪೂನ್ ರಸ ತೆಗಿಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಶುಂಠಿಯನ್ನು ನಾವು ತೊಗೊಳ್ಬೇಕು. ಸಿಪ್ಪೆನ ತೆಗೆದು ಯೂಸ್ ಮಾಡಿ. ನೋಡಿ, ನಾನು 1 ಚಮಚದಷ್ಟು ಶುಂಠಿ ರಸವನ್ನು ತೊಗೊಂಡಿದ್ದೇನೆ. ನಂತರ ಇದಕ್ಕೆ ಚಿಟಿಕೆಯಷ್ಟು ಮೆಣಸಿನಕಾಳಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಚಮಚದಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀವು. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಶುಂಠಿ ರಸ, ಹನಿ ಮತ್ತು ಪೆಪ್ಪರ್ ಪೌಡರ್ ಎಲ್ಲದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಕಫ, ಶೀತ, ಕೆಮ್ಮ ಹಾಗೆಯೇ ಕಫ ಏನಾದರೂ ಗಟ್ಟಿಯಾಗಿದ್ದರೆ ಅದನ್ನ ತಕ್ಷಣ ಕರಗಿಸ್ಲಿಕ್ಕೆ ಅದ್ಭುತವಾದಂತಹ ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ದಿನಕ್ಕೆ 2 ಸಾರಿ ಈ ರೀತಿ ಮಾಡ್ಕೊಂಡು ಕುಡೀರಿ ಸಾಕು. ಕೇವಲ 2 ದಿನದಲ್ಲಿ ಸಂಪೂರ್ಣವಾಗಿ ನಿಮಗೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇವನ್ ನಿಮಗೆ ಏನಾದರೂ ಡ್ರೈ ಕಾಫ್ ಅಂದರೆ ಒಣ ಕೆಮ್ಮು ಇದ್ದರೂ ಕೂಡ ಇದರಿಂದ ಗುಣ ಆಗ್ತದೆ. ಹಾಗಾಗಿ ಇದೊಂದು ತುಂಬ ಇಫೆಕ್ಟಿವ್ ಆಗಿರುವಂಥ ಮನೆಮದ್ದು. ಟ್ರೈ ಮಾಡಿ, ಇದರ ಇಫೆಕ್ಟ್ ನಿಮಗೆ 2 ದಿನದಲ್ಲಿ ಗೊತ್ತಾಗ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.